ಆಯ್ತಾ ಶ್ಲೋಕ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖದೋಷಾನುದರ್ಶನಂ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಅನಹಂಕಾರಃ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನ. ಒಂದೇ ಶಬ್ದ ಅದು. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಂದ್ರೆ ಭಗವಂತನ ಅನುಗ್ರಹ ಸಂಪಾದನೆ ಮಾಡ್ಲಿಕ್ಕೆ ನಮ್ಮಲ್ಲಿ ಏನೇನು ಗುಣಗಳಿರಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾನೆ. ಅದು ನಾವೀಗಾಗಲೇ ಅಮಾನಿತ್ವಂ, ಅಡಂಬಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ ಎಂಬ 9 ಗುಣಗಳನ್ನು ನೋಡಿದ್ದೇವೆ. 10ನೇದು ಇಂದ್ರಿಯಾರ್ಥೇಷು ವೈರಾಗ್ಯಂ. ಇಂದ್ರಿಯಗಳು ಅಂದ್ರೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ. ಅದಕ್ಕೆ ಸಂಬಂಧಪಟ್ಟ ಅರ್ಥ ಅಂದ್ರೆ ವಿಷಯ ಅಂತ ಅರ್ಥ. ಕಣ್ಣಿಗೆ ಬಣ್ಣ ವಿಷಯ, ಮೂಗಿಗೆ ಗಂಧ ವಿಷಯ, ಕಿವಿಗೆ ಶಬ್ದ ವಿಷಯ, ನಾಲಿಗೆಗೆ ರುಚಿ ವಿಷಯ. ಹೀಗೆ ಒಂದೊಂದು ಇಂದ್ರಿಯಕ್ಕೂ ಕೂಡ ಹೊರಗಿನ ಪ್ರಪಂಚ, ಪ್ರಾಕೃತ ಪ್ರಪಂಚದ ಸಂಪರ್ಕ, ಒಂದೊಂದರಿಂದ ಒಂದೊಂದು ರೀತಿಯಾಗಿರುವಂತ ಪ್ರಾಕೃತ ವಸ್ತುಗಳನ್ನ ನಾವು ಅನುಭವಿಸ್ತೇವೆ. ಅದರ ಬಗ್ಗೆ ಏನಿರಬೇಕು? ವೈರಾಗ್ಯ ಇರಬೇಕು. ಪ್ರಾಕೃತ ಪ್ರಪಂಚದಲ್ಲಿರುವಂತಹ ಎಲ್ಲಾ ವಿಷಯ ಪದಾರ್ಥಗಳನ್ನ ಅನುಭವಿಸ್ತೇವೆ ಎಂತಕ್ಕಂತಹ ಆಸೆ, ವ್ಯಾಮೋಹ ಇದ್ಯಾವುದು ಕೂಡ ಇರಬಾರದು. ಅದರ ಬಗ್ಗೆ ಒಂದು ವಿರಕ್ತಿ ಭಾವನೆಯನ್ನು ಹೊಂದಬೇಕು. ಲೌಕಿಕ ವಿಚಾರಗಳ ಕಡೆ ನಮ್ಮ ಇಂದ್ರಿಯಗಳು ಹೋಗದಂತೆ ನಾವೇನು ಮಾಡಬೇಕು? ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಾಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಯಾವಾಗ ನಮ್ಮ ಮನಸ್ಸು ಭಗವಂತನ ವಿಚಾರಗಳಲ್ಲಿ ಎಷ್ಟೆಷ್ಟು ಹೆಚ್ಚಾಗಿ ಕೇಂದ್ರೀಕೃತವಾಗತ್ತೋ ಅಷ್ಟಷ್ಟು ನಮ್ಮ ಮನಸ್ಸು ಆ ವಿಷಯ ಪದಾರ್ಥಗಳ ಕಡೆಗೆ ಹರಿಯೋದಿಲ್ಲ. ಹಾಗಾಗಿ ಇಂದ್ರಿಯಾರ್ಥೇಶು ವೈರಾಗ್ಯಂ. ಅನಹಂಕಾರ ಅಂದ್ರೆ ಅಹಂಕಾರ ಅಂದ್ರೆ ಏನು? ಆ ನಮ್ಮ ಬಗ್ಗೆ ನಾವು ಅತಿಯಾಗಿ ಹೇಳಿಕೊಳ್ಳುವಂಥದ್ದು ಅಹಂಕಾರ. ಅವಿದ್ಯಮಾನ ಆತ್ಮಗುಣಾಭಿಮಾನ ಮೋಹ ಮೋಹ ಅಂತ ಹೇಳ್ತಾರೆ. ರಾಯರು ಹೇಳ್ತಾರೆ, ನಮ್ಮಲ್ಲಿ ಇಲ್ಲದೆ ಇದ್ದಂತ ಗುಣವನ್ನ ನಮ್ಮಲ್ಲಿ ಇದೆ ಅಂತ ಹೇಳ್ಕೊಳ್ಳೋದು ಇದು ಅಹಂಕಾರ. ಇದು ಇರಬಾರದು. ಇಂತಹ ಅಹಂಕಾರ ನನ್ನಲ್ಲಿ ಯಾವುದಾದ್ರೂ ಗುಣಗಳಿದ್ರೂ ಕೂಡ ಅದರ ಬಗ್ಗೆ ವಿನಯ ಇರಬೇಕು ಹೊರತು ಇಲ್ಲದ ಗುಣವನ್ನ ನನ್ನಲ್ಲಿ ಇದೆ ಅಂತ ಹೇಳ್ಕೊಂಡು ನನ್ನನ್ನ ನಾನು ದೊಡ್ಡವನಾಗಿ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡುವಂಥದ್ದು. ನಮ್ಮನ್ನ ಸಮಾಜ ಹೊಗಳ್ಬೇಕು ಹೊರತು ನಮ್ಮನ್ನ ಹೊಗಳ್ಕೊಂಡು ತಿರುಗಾಡುವಂಥದ್ದಲ್ಲ. ಅನಹಂಕಾರ ಏವಚ ಅಂದ್ರೆ ಅಹಂಕಾರ ಇಲ್ಲದೆ ಇರುವಿಕೆ ಅದು ಅವಶ್ಯವಾಗಿ ಬೇಕೇ ಬೇಕು. ಇಲ್ಲಿಗೆ 11 ಗುಣವಾಯ್ತು. ಇನ್ನು ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ ಎಂಬ ದೋಷಗಳು, ಇವುಗಳ ಅನುದರ್ಶನ. ಅದರ ಅರ್ಥ ಏನು? ನಾವು ಎಷ್ಟೆಷ್ಟು ಕರ್ಮದಲ್ಲಿ ಸಿಕ್ಕಾಕೊಳ್ತೀವೋ ಅಷ್ಟಷ್ಟು ನಮಗೆ ಜನ್ಮಗಳು ಬರ್ತಾನೇ ಇರತ್ತೆ. ಅಂದ್ರೆ ಈ ನಮ್ಮ ಜೀವನ ಅನ್ನೋದು ಹುಟ್ಟು ಸಾವು ಇದರ ನಡುವೆ ಇರುವ ಒಂದು ಪ್ರವಾಹ ಅಲ್ವಾ? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಎಂಬಂತೆ ಹುಟ್ಟು ಸಾವುಗಳ ಚಕ್ರದಲ್ಲಿ ನಿರಂತರವಾಗಿ ನಾವು ಮುಂದುವರಿತಾ ಇರ್ತೇವೆ. ಹಾಗಾಗಿ ಹುಟ್ಟು ಸಾವುಗಳೆಂಬ ಪ್ರವಾಹದ ನಡುವಿನದ್ದು ನಮ್ಮ ಜೀವನ. ಈ ಒಂದು ಜನ್ಮ ಮತ್ತು ಮೃತ್ಯು, ಅದರ ಮಧ್ಯದಲ್ಲಿ ಏನಾಗತ್ತೆ? ಜರ, ಮುಪ್ಪು ಬರುತ್ತೆ. ವ್ಯಾಧಿ, ವ್ಯಾಧಿ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ವಾತ ಪಿತ್ತ ಕಫಗಳ ವ್ಯತ್ಯಾಸದಿಂದ ಉಂಟಾಗುವಂತ ರೋಗಕ್ಕೆ ವ್ಯಾಧಿ. ವ್ಯಾಧಿ ಇದ್ಮೇಲೆ ಆದಿ ಇರಲೇಬೇಕು. ಮಾನಸಿಕವಾದ ರೋಗ, ಆದಿವ್ಯಾಧಿಗಳು, ದೈಹಿಕ ಮತ್ತು ಮಾನಸಿಕವಾದ ರೋಗಗಳಿರುತ್ತೆ. ಅನೇಕ ರೀತಿಯಾಗಿರುವಂತ ದುಃಖಗಳು, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ದೋಷಗಳು. ಇದರ ಸರಮಾಲೆಯೇ ನಮ್ಮ ಜೀವನ. ಹುಟ್ಟುತ್ತೇವೆ, ಸಾಯ್ತೇವೆ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಒಂದೊಂದೇ ಹಂತ ಹಂತವಾಗಿ ಬಾಲ್ಯಾವಸ್ಥೆ, ಕೌಮಾರಾವಸ್ಥೆ, ಯೌವನಾವಸ್ಥೆ, ಮುಪ್ಪು, ಜರ, ಈ ಅವಸ್ಥೆಗಳು ಬರ್ತಾ ಇರ್ತವೆ. ಅದರ ಮಧ್ಯದಲ್ಲಿ ಎಷ್ಟೋ ರೀತಿಯಾಗಿರ್ತಕ್ಕಂಥ ಕಷ್ಟ ನಷ್ಟಗಳು, ನೋವು ನಲಿವುಗಳು, ಲಾಭ ನಷ್ಟಗಳು, ಇದೆಲ್ಲ ಕೂಡ ನಮಗೆ ಬರ್ತಾ ಇರತ್ತೆ. ಇದು ನಿರಂತರವಾಗಿರುವಂಥದ್ದು. ಇಷ್ಟಲ್ಲೇ ನಮ್ಮ ಜೀವನವನ್ನು ಕಳೆದು ಬಿಟ್ರೆ ಇದು ಜನ್ಮ ಮೃತ್ಯು. ಗಮನಿಸಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಗಳು ಬರೀ ಮನುಷ್ಯರಿಗೆ ಮಾತ್ರ ಇರುವಂತದ್ದಲ್ಲ, 84 ಲಕ್ಷ ಜೀವಿಗಳಿಗೂ ಇರುವಂತದ್ದಿದು. ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮರ, ಗಿಡ, ಬಳ್ಳಿ ಎಲ್ಲದಕ್ಕೂ ಕೂಡ ಅದರದ್ದೇ ಆಗಿರತಕ್ಕಂತಹ ರೀತಿಯಾಗಿರುವಂತಹ
ಜನ್ಮ ಮರಣಗಳ ಮಧ್ಯದಲ್ಲಿ ಇವೆಲ್ಲವೂ ಕೂಡ ಮುಪ್ಪಿರ್ಬೋದು, ರೋಗ ಇರ್ಬೋದು, ದುಃಖ ಇರ್ಬೋದು, ಎಲ್ಲ ಬರ್ತಾ ಇರುತ್ತೆ. ಹಂಗಾಗಿ ಅದು ಅನುದರ್ಶನ. ಇದರ ಬಗ್ಗೆ ಎಚ್ಚರಿಕೆ, ನಿರಂತರವಾಗಿ ಇದರ ಬಗ್ಗೆ ಎಚ್ಚರಿಕೆ ಇರಬೇಕು. ಎಲ್ಲರಲ್ಲೂ ಇದು ಅನುಗತವಾಗಿದೆ. ಅನುಗತ ಅಂದ್ರೆ ಕಾಮನ್ ಟು ಆಲ್. ನಮ್ಮಲ್ಲಿ ಸ್ಪೆಷಲ್ ಆಗಿ ಮನುಷ್ಯರಲ್ಲಿ ಮಾತ್ರ ಇರುವಂತದ್ದಲ್ಲ. ಹುಟ್ಟು ಮತ್ತು ಸಾವು, ಹುಟ್ಟು ಸಾವುಗಳ ಮಧ್ಯದಲ್ಲಿ ಇರುವಂತ ಈ ಎಲ್ಲವೂ ಕೂಡ ಎಕ್ಸ್ಕ್ಲೂಸಿವ್ ಅಲ್ಲ, ಮನುಷ್ಯನಲ್ಲಿ ಮಾತ್ರ ಇರುವಂತದ್ದಲ್ಲ, ಇದು ಎಲ್ಲರಲ್ಲೂ ಇರುವಂತದ್ದು. ಹಾಗಾಗಿ ಎಲ್ಲರಲ್ಲೂ ಇರುವಂತದ್ದು ನನ್ನಲ್ಲೂ ಇದೆ. ಅದರ ಬಗ್ಗೆನೇ ನಾ ಹೆಚ್ಚು ಆಸಕ್ತಿಯನ್ನು ವಹಿಸ್ಕೊಂಡು ಅದರ ಬಗ್ಗೆನೇ ಕೇಂದ್ರೀಕೃತನಾದೆ ಆದೆ ಅಂತ ಆದ್ರೆ ನನಗೂ ಆ ಪ್ರಾಣಿಗೂ ಏನು ವ್ಯತ್ಯಾಸ ಬಂತು? ನಾನು ಕೂಡ ಒಬ್ಬ ಪ್ರಾಣಿ ಅಂತಾನೆ ಆದೆ ಅಲ್ವಾ? ಈ ಎಚ್ಚರಿಕೆ ನಮಗಿರಬೇಕು. ಅದಕ್ಕೋಸ್ಕರವಾಗಿ ಅದರಿಂದ ನಾವು ಹೊರಗೆ ಬರಬೇಕು. ಹೊರಗೆ ಬಂದು ಯಾರು ಬೇರೆ ಇತರ ಪ್ರಾಣಿಗಳು ಮಾಡ್ಲಿಕ್ಕೆ ಆಗದೆ ಇರತಕ್ಕಂತ ಸಾಧನೆಯನ್ನ ಮಾಡಬೇಕು. ಈ ಇತರ ಪ್ರಾಣಿಗಳು ಕಾಣ್ಲಿಕ್ಕೆ ಆಗದೆ ಇರತಕ್ಕಂತ ಭಗವಂತನನ್ನ ಕಾಣುವ ಪ್ರಯತ್ನವನ್ನ ಮಾಡಬೇಕು. ಆ ಮಾರ್ಗದಲ್ಲಿ ಇರಬೇಕು ಅಂತ ಅರ್ಥ. ಹೀಗೆ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ, ಇವುಗಳ ಅನುದರ್ಶನ ಅಂದ್ರೆ ಹಾಗೆ ಇವುಗಳ ನಿರಂತರವಾದ ಜ್ಞಾನ ಇರಬೇಕು ಅಂತ ಅರ್ಥ. ಅನುಕ್ಷಣದಲ್ಲೂ ನಮಗೆ ಅನುಸಂಧಾನ. ಈ ದೇಹ ಭಗವಂತ ನಮಗೆ ಜನ್ಮವನ್ನ ಕೊಟ್ಟಿದ್ದಾನೆ. ಜನ್ಮ ಕೊಟ್ಟಿದ್ದೇನಕ್ಕೋಸ್ಕರವಾಗಿ, ಸಾಯ್ಲಿಕ್ಕೋಸ್ಕರವಾಗಲ್ಲ, ಅಥವಾ ಸಾವಿನ ಮಧ್ಯೆ ಇದ್ದಷ್ಟು ದಿವಸ ಸುಖವನ್ನ ಅನುಭವಿಸ್ಲಿಕ್ಕೋಸ್ಕರ ಅಲ್ಲ ಅನ್ನೋ ಒಂದು ಎಚ್ಚರಿಕೆ, ಅನುಸಂಧಾನ ನಮಗೆ ನಿರಂತರ. ಅದು ಅನ್ನೋ ಶಬ್ದ ನಿರಂತರ ಅನ್ನೋ ಶಬ್ದವನ್ನ, ನಿರಂತರ ಎಂಬ ಅರ್ಥವನ್ನು ಕೊಡುವಂಥದ್ದು. ಇವುಗಳ ನಿರಂತರವಾದ ಎಚ್ಚರಿಕೆ ಇರಬೇಕು. ನಮಗೆ ದೇವರನ್ನ ಕಾಣುವ ಪ್ರಯತ್ನ ಮಾಡಬೇಕು, ಸತ್ಯದ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಪ್ರಯತ್ನ ಬೇಕು ಅನ್ನೋ ಎಚ್ಚರಿಕೆ ನಮಗೆ ಬೇಕು ಅಂತ ಅರ್ಥ. ಇಂದ್ರಿಯಾರ್ಥೇಶು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಪದಾರ್ಥಗಳು, ರೂಪರಸ ಗಂಧಾದಿಗಳ ಬಗ್ಗೆ ವೈರಾಗ್ಯಂ, ವಿರಕ್ತಿ ಭಾವನೆಯು ಚ ಮತ್ತು ಅನಹಂಕಾರ ಏವ, ಅಹಂಕಾರ ಭಾವನೆ ಇಲ್ಲದೆ ಇರುವಿಕೆಯು, ಅನಹಂಕಾರ ಏವ ಅಹಂಕಾರ ಭಾವನೆಯು ಇಲ್ಲದೆ ಇರುವಿಕೆಯು, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ, ಜನ್ಮ ಹುಟ್ಟುವಂಥದ್ದು, ಮೃತ್ಯು ಸಾಯುವಂಥದ್ದು, ಜರ ಮುಪ್ಪು, ವ್ಯಾಧಿ ದೈಹಿಕವಾದ ಅನಾರೋಗ್ಯ. ಹಾಗೆ ಆದಿ ಅಂತ ಶಬ್ದ ಇಲ್ಲ ಅಲ್ಲಿ. ಆದಿ ಅಂದ್ರೆ ಮಾನಸಿಕವಾದ ಅನಾರೋಗ್ಯ. ಇದೆಲ್ಲದರ ಬಗ್ಗೆ ದುಃಖ ದೋಷಾನುದರ್ಶನ, ಇದೆಲ್ಲವೂ ಕೂಡ ಅಥವಾ ದುಃಖ ದೋಷಾನುದರ್ಶನ, ಈ ನಮ್ಮ ಜನ್ಮ ಇರಬಹುದು, ನಮ್ಮ ಮರಣ ಇರಬಹುದು, ಅಥವಾ ನಮಗೆ ಬರತಕ್ಕಂಥ ಮುಪ್ಪಿರ್ಬೋದು, ನಮಗೆ ಬರತಕ್ಕಂತಹ ಅನಾರೋಗ್ಯಗಳಿರ್ಬೋದು, ಅದ್ಯಾವತ್ತೂ ದುಃಖವನ್ನು ಕೊಡುವಂಥದ್ದು. ಹಾಗಾಗಿ ದುಃಖ ಎಂಬ ದೋಷ ಇರುವಂಥದ್ದು ಇದೆಲ್ಲವೂ ಕೂಡ, ಈ ದುಃಖ ಎಂಬ ದೋಷ ಇರುವಂತ ಜನ್ಮ ಮರಣ ಇತ್ಯಾದಿಗಳ ಒಳಗೆ ನಾವೇನ್ ಮಾಡ್ಬೇಕು? ಶಾಶ್ವತ ಸುಖವನ್ನ ಕಂಡುಕೊಳ್ಬೇಕು, ಶಾಶ್ವತ ಸುಖವನ್ನ ಪಡೆಯುವ ಪ್ರಯತ್ನವನ್ನ ಮಾಡಬೇಕು, ಆ ಮಾರ್ಗದಲ್ಲಿ ನಿರಂತರವಾಗಿ ಸಾಗಬೇಕು ಎಂಬ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದರ ಅಭಿಪ್ರಾಯ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಶ್ರೀಕೃಷ್ಣಾರ್ಪಣಮಸ್ತು.